ಹರೇ ಕೃಷ್ಣ. ಕೃಷ್ಣವಾಣಿಗೆ ಸ್ವಾಗತ. ದಿನ 3. ಯಾರು ಶ್ರೇಷ್ಠ ದೇವರು? ಜೀವನದಲ್ಲಿ ಈ ಪ್ರಶ್ನೆಯನ್ನು ನಾವು ತುಂಬ ಸಾರಿ ಕೇಳಿರ್ತೀವಿ, ನಮಗೆ ನಾವೇ ಕೇಳ್ಕೊಂಡಿರ್ತೀವಿ ಕೂಡ. ಯಾರ ಹೆಸರನ್ನು ನಾವು ಸ್ಮರಿಸಿದರೆ ನಮ್ಮ ಮನಸ್ಸಿನ ಒತ್ತಡ ಕಡಿಮೆ ಆಗುತ್ತೆ, ಯಾವ ದೇವರ ನಾಮವನ್ನು ತಗೊಂಡ್ರೆ ನನಗೆ ಭಯ ಕಡಿಮೆ ಆಗುತ್ತೆ ಅನ್ನೋ ಪ್ರಶ್ನೆ ನಮಗೆ ಸಾವಿರಾರು ಸಾರಿ ಬಂದಿರುತ್ತೆ. ಈ ಪ್ರಶ್ನೆ ನಮಗೆ ಮಾತ್ರ ಅಲ್ಲ, ಸಾವಿರಾರು ವರ್ಷಗಳ ಹಿಂದೆ ಯುಧಿಷ್ಠಿರನಿಗೂ ಕೂಡ ಬಂದಿತ್ತು. ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ಎಲ್ಲ ಕಡೆಗೂ ನಿಶಬ್ದತೆ ಅನ್ನೋದು ಮನೆ ಮಾಡಿರುತ್ತೆ. ಆಗ ಯುಧಿಷ್ಠಿರನಿಗೆ ಒಂದು ಗೊಂದಲ ಶುರುವಾಗುತ್ತೆ. ಯಾವುದ್ರ ಮೇಲೆ ಅಂತಂದರೆ ಧರ್ಮದ ಮೇಲೆ ಗೊಂದಲ ಶುರುವಾಗುತ್ತೆ. ಆಗ ಅವರು ಹೋಗೋದು ಭೀಷ್ಮರ ಹತ್ರ. ಭೀಷ್ಮ ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೂ ಕೂಡ ಅವರು ಜೀವಂತವಾಗಿರ್ತಾರೆ. ಬಿಲ್ಲಿನ ಹಾಸಿಗೆ ಮೇಲೆ ಮನಗಿರುವಂತಹ ಭೀಷ್ಮರನ್ನು ಹೋಗಿ ಯುಧಿಷ್ಠಿರ ಕೇಳ್ತಾರೆ, ಈ ಲೋಕದಲ್ಲಿ ಯಾರು ಶ್ರೇಷ್ಠ ದೇವರು? ಯಾರ ನಾಮವನ್ನು ನಾವು ತಗೊಂಡ್ರೆ ಮನುಷ್ಯ ಜಾತಿ ಸುಖವಾಗಿರುತ್ತೆ, ತೃಪ್ತಿಯಾಗಿರುತ್ತೆ ಅಂತ ಹೇಳಿ ಯುಧಿಷ್ಠಿರ ಈ ಪ್ರಶ್ನೆಯನ್ನು ಕೇಳ್ತಾರೆ. ಈ ಪ್ರಶ್ನೆ ನಮ್ಮಲ್ಲೂ ಕೂಡ ಇದೆ. ಅಂದರೆ ಯಾವಾಗೆಲ್ಲ ನಮಗೆ ಒತ್ತಡ ಜಾಸ್ತಿ ಆಗುತ್ತೆ ಅಥವಾ ತುಂಬ ಆತಂಕ ಆಗುತ್ತೆ, ಭಯ ಅನ್ನೋದು ಮನೆ ಮಾಡಿರುತ್ತೆ, ನಮ್ಮಲ್ಲೂ ಕೂಡ ಈ ಪ್ರಶ್ನೆ ಹುಟ್ಟುತ್ತೆ. ನಾವು ಯಾವ ದೇವರ ಹೆಸರನ್ನ ತಗೋಬೇಕು, ಯಾರಲ್ಲಿ ನಾವು ಆಶ್ರಯ ಪಡೆದ್ರೆ ನಮಗೆ ಇದಕ್ಕೆಲ್ಲ ಉತ್ತರ ಸಿಗುತ್ತೆ ಅನ್ನೋದು ನಮಗೆ ಯಾವಾಗಲೂ ಕಾಡುವಂತಹ ಪ್ರಶ್ನೆ. ಈ ಪ್ರಶ್ನೆಯನ್ನು ಯುಧಿಷ್ಠಿರ ಒಂದು ಶ್ಲೋಕದ ಮೂಲಕ ಕೇಳ್ತಾನೆ. ಏನಂತ ಕೇಳ್ತಾರೆ ನೋಡೋಣ ಬನ್ನಿ. ಕಿಮೇಕಂ ದೈವತಾಂ ಲೋಕೆ ಕಿಂ ವಾ ಏಕಂ ಪಾರಾಯಣಂ ಸ್ತುವಂತಹ ಕಂ ಪಾಪ್ನುಯಾಹ ಶುಭಂ. ಅಂದರೆ ಲೋಕದಲ್ಲಿ ಶ್ರೇಷ್ಠ ದೇವರು ಯಾರು? ಯಾವ ದೇವರೇ ನಮ್ಮ ಅಂತಿಮ ಆಶ್ರಯ? ಯಾರನ್ನು ನಾವು ಸುತ್ತಬೇಕು? ಮತ್ತು ಯಾವ ನಾಮ ನಮಗೆ ಶುಭ ಕೊಡುತ್ತದೆ ಅಂತ ಹೇಳಿ ಯುಧಿಷ್ಠಿರ ಭೀಷ್ಮ ಅವರಿಗೆ ಕೇಳ್ತಾರೆ. ಇನ್ನೊಂದು ಸರಿ ಶ್ಲೋಕ ಹೇಳ್ತೀನಿ. ಕಿಮೇಕಂ ದೈವತಂ ಲೋಕೆ ಕಿಂ ವ ಏಕಂ ಪರಾಯಣಂ ಸ್ತುವಂತಃ ಕಂ ಕಮರ್ಚಂತಃ ಪಾಪ್ನುಯಃ ಶುಭಂ. ಇದಕ್ಕೆ ಉತ್ತರವನ್ನು ಭೀಷ್ಮ ಅವರು ಕೊಡ್ತಾರೆ. ಒಂದೇ ಉತ್ತರದಲ್ಲಿ ಹೇಳ್ತಾರೆ, ವಿಷ್ಣು ಸಹಸ್ರನಾಮ. ವಿಷ್ಣುವಿನ 1000 ನಾಮಗಳನ್ನು ಜಪಿಸೋದ್ರಿಂದ ಮನುಷ್ಯ ಜಾತಿಗೆ ಸುಖ ಅಥವಾ ಶಾಂತಿ ಅಥವಾ ತೃಪ್ತಿ ಅನ್ನೋದು ಸಿಗುತ್ತೆ ಅಂಥೇಳಿ. ಮುಂದಿನ ಪಾಠಲ್ಲಿ ನೋಡೋಣ ಭೀಷ್ಮ ಅವರು ಎಷ್ಟು ಡೀಟೇಲಾಗಿ ಹೇಳ್ತಾರೆ ಅಂಥೇಳಿ. ಹರೇ ಕೃಷ್ಣ.